Hi friends, I am Jay Naik, Assistant Professor, SSSS Government First Grade College, Chennagiri. So in this session, let us discuss methods of casting. There are various methods of casting, but for our syllabus, only two methods are prescribed here. So first method is job casting. Job costing is accounting which tracks the costs and revenues by job and enables standardized reporting of profitability by job only. Here, mainly it concentrate on a particular job. For a particular job, what is the cost and what is the profit, it determines. So this is the method of casting. ಇಲ್ಲಿ ಜಾಬ್ ಕಾಸ್ಟಿಂಗ್ ಅನ್ನುವಂತಹ ಒಂದು ಮೆಥಡ್ ಇದೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಲಿಕ್ಕಾಗಿ ಆ ಸ್ಟ್ಯಾಂಡರ್ಡ್ಸನ್ನು ಬಳಸ್ಕೊಂಡು ಎಷ್ಟು ಕಾಸ್ಟ್ ಆಗುತ್ತೆ ಆ ಜಾಬನ್ನು ಪೂರೈಸೋದಕ್ಕಾಗಿ, ಅಥವಾ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಉಪಯೋಗಿಸುವಂಥ ಮೆಥಡನ್ನು ಜಾಬ್ ಕಾಸ್ಟಿಂಗ್ ಅಂಥೇಳಿ ಕರಿತೀವಿ. ಈ ಜಾಬ್ ಕಾಸ್ಟಿಂಗಲ್ಲಿ ಮತ್ತೆ ಎರಡು ಸಬ್ ಡಿವಿಷನ್ಸ್ ಇದ್ದಾವೆ. ದೇರ್ ಆರ್ ಟೂ ಸಬ್ ಡಿವಿಷನ್ಸ್ ಆಫ್ ಜಾಬ್ ಕಾಸ್ಟಿಂಗ್. So first one, contract casting or terminal casting. Contract casting means the tracking of cost associated with a specific contract with the customers. For example, a company bids for a large construction project with prospective customer, and two parties agree in a contract for a certain type of reimbursement to the company. Here two parties in the sense the customer to whom the contract has to be done, and the company which is going to construct something. Okay, so like this we concentrate only on a particular contract. ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಥವಾ ಟರ್ಮಿನಲ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ನಿರ್ದಿಷ್ಟವಾದಂಥ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಒಪ್ಪಂದ ನಡೆಯುತ್ತೆ, ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ನಡೆಯುತ್ತೆ. ಆ ಕಾಂಟ್ರಾಕ್ಟ್ ಆಧಾರದಲ್ಲಿ ಎಷ್ಟು ಲಾಭ ಆಗುತ್ತೆ ಅಥವಾ ಏನು ಖರ್ಚಾಗುತ್ತೆ ಅನ್ನೋದನ್ನು ನಾವು ಲೆಕ್ಕ ಹಾಕ್ತೀವಿ. ಇದನ್ನು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಥವಾ ಟರ್ಮಿನಲ್ ಕಾಸ್ಟಿಂಗ್ ಅಂಥೇಳಿ ಕರಿತೀವಿ. ಈ ಜಾಬ್ ಕಾಸ್ಟಿಂಗ್ನ ಎರಡನೇ ರೀತಿ ಯಾವ ರೀತಿ ಅಂದರೆ ಬ್ಯಾಚ್ ಕಾಸ್ಟಿಂಗ್. ಬ್ಯಾಚ್ ಕಾಸ್ಟ್ ಇಸ್ ದ ಕ್ಲಸ್ಟರ್ ಆಫ್ ಕಾಸ್ಟ್. ಕ್ಲಸ್ಟರ್ ಹಿಯರ್ ಮೀನ್ಸ್ ಗ್ರೂಪ್. Cluster of costs incurred when a group of products or services are produced and which cannot be identified to a specific product or service within the group. ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಗ್ರೂಪ್ ಆಫ್ ಪ್ರಾಡಕ್ಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಅಥವಾ ಸರ್ವಿಸನ್ನು ರೆಂಡರ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಿರ್ದಿಷ್ಟವಾಗಿ ಇಂಥದ್ದೇ ಪ್ರಾಡಕ್ಟ್ಗೆ ಇಂತಿಷ್ಟೇ ಖರ್ಚು ಅಂಥೇಳಿ ಹೇಳೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಈ ಬ್ಯಾಚ್ ಕಾಸ್ಟಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೆಥಡ್ ಅಂದರೆ ಪ್ರೋಸೆಸ್ ಕಾಸ್ಟಿಂಗ್. ನೆನಪಿರಲಿ, ಜಾಬ್ ಕಾಸ್ಟಿಂಗ್ ಇಸ್ ದ ಮೇನ್ ಮೆಥಡ್. ಅಂಡರ್ ದಟ್ ವಿ ಹ್ಯಾವ್ ಟೂ ಮೋರ್ ಸಬ್ ಮೆಥಡ್ಸ್. ದೋಸ್ ಆರ್ ಕಾಂಟ್ರಾಕ್ಟ್ ಕಾಸ್ಟ್ ಆ್ಯಂಡ್ ಬ್ಯಾಚ್ ಕಾಸ್ಟಿಂಗ್. ದೆನ್ ಸೆಕೆಂಡ್ ಮೆಥಡ್ ಈಸ್ ಪ್ರೋಸೆಸ್ ಕಾಸ್ಟಿಂಗ್. ಪ್ರೋಸೆಸ್ ಕಾಸ್ಟಿಂಗ್ is a type of operation which is used to ascertain the cost of product at each process or stages of manufacture. ಅಂದರೆ ಇಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಅಂದರೆ ಏನು ಅಂದರೆ, ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಸಾಕಷ್ಟು ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಈ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ ಏನು ಖರ್ಚು ಬರುತ್ತೆ ಅದನ್ನು ನಾವು ಲೆಕ್ಕ ಹಾಕ್ತೀವಿ. ಅದು ಈ ಪ್ರೋಸೆಸ್ ಕಾಸ್ಟಿಂಗಲ್ಲಿ ನೋಡ್ತೀವಿ. ಸೊ ಪ್ರೋಸೆಸ್ ಕಾಸ್ಟಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತೆ ಎಲ್ಲಿ ನಾವು ಬಳಸ್ತೀವಿ ಅಥವಾ ಅದರ ಸಬ್ ಡಿವಿಷನ್ಸ್ ಯಾವುದು ಅಂಥೇಳಿ ನೋಡೋದಾದರೆ, ಸಿಂಗಲ್ ಆರ್ ಔಟ್ಪುಟ್ ಕಾಸ್ಟಿಂಗ್. ದಟ್ ಮೀನ್ಸ್ ಸಿಂಗಲ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಈಸ್ ಆಲ್ಸೋ ನೋನ್ ಆಸ್ ಔಟ್ಪುಟ್ ಆರ್ ಸಿಂಗಲ್ ಔಟ್ಪುಟ್ ಕಾಸ್ಟಿಂಗ್. ಯೂನಿಟ್ ಕಾಸ್ಟಿಂಗ್ ಈಸ್ ಫಾಲೋಡ್ ಬೈ ದಿ ಕನ್ಸರ್ನ್ ವಿಚ್ ಪ್ರೊಡ್ಯೂಸಸ್ ಎ ಸಿಂಗಲ್ ಪ್ರಾಡಕ್ಟ್ ಆನ್ ಲಾರ್ಜ್ ಸ್ಕೇಲ್ ಕಂಟಿನ್ಯೂಯಸ್ಲಿ. ಅಂದರೆ ಇದರ ಅರ್ಥ, ಯಾವ ಸಂಸ್ಥೆ ಒಂದೇ ಪ್ರಾಡಕ್ಟನ್ನು ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೋ, ನಿರಂತರವಾಗಿ ಉತ್ಪಾದನೆ ಮಾಡ್ತಾ ಇರುತ್ತೋ ಅಂಥರು ಈ ಸಿಂಗಲ್ ಕಾಸ್ಟಿಂಗ್ ಅಥವಾ ಔಟ್ಪುಟ್ ಕಾಸ್ಟಿಂಗ್ ಅಂಥೇಳಿ ಕರೀತಾರೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಅಂದರೆ ನಾವೀಗಾಗಲೇ ತಿಳಿದುಕೊಂಡ ಹಾಗೆ
ಔಟ್ಪುಟ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ ಅಥವಾ ಸಿಂಗಲ್ ಔಟ್ಪುಟ್ ಕಾಸ್ಟಿಂಗ್ ಅಂತ ಹೇಳಿನೂ ಕೂಡ ಕರಿತೀವಿ. ದೆನ್ ಪ್ರೋಸೆಸ್ ಕಾಸ್ಟಿಂಗ್ನ ಇನ್ನೊಂದು ವಿಧಾನ ಅಂದರೆ ಆಪರೇಷನ್ ಕಾಸ್ಟಿಂಗ್. ಆಪರೇಷನ್ ಕಾಸ್ಟಿಂಗ್ ಈಸ್ ರಿಫೈನ್ಡ್ ಮೆಥಡ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್. In process casting, each process or stages of production is costed separately. The manufacture of a product may consist of several operations. In operation casting, costs are collected for each operation instead of each process or stage of manufacture. ಈ ಆಪರೇಷನ್ ಕಾಸ್ಟಿಂಗ್ ಅನ್ನೋದು ಏನಾಗುತ್ತೆ ಅಂದರೆ ಇದು ಪ್ರೋಸೆಸ್ ಕಾಸ್ಟಿಂಗ್ನ ಒಂದು ವಿಸ್ತೃತ ರೂಪ ಆಗಿರುತ್ತೆ. ಒಂದು ಪ್ರೋಸೆಸ್ ಅಂದರೆ ಪ್ರಕ್ರಿಯೆ ಅಂದರೆ ಕನೆಕ್ಟೆಡ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅಂದರೆ ಲಿಂಕ್ಡ್ ಆ್ಯಕ್ಟಿವಿಟೀಸನ್ನು ನಾವು ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಎಲ್ಲೇ ಆಗಲಿ ಈ ಚಟುವಟಿಕೆಗಳು ಏನು ಒಂದಕ್ಕೊಂದು ಲಿಂಕ್ ಆಗಿರ್ತಾವೋ ಅದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಹಾಗೆ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಏನೆಲ್ಲ ಪ್ರೋಸೆಸ್ ನಡೆಯುತ್ತೋ ಆ ಪ್ರೋಸೆಸ್ ಒಳಗೆ ಇಂಡಿವಿಜುವಲ್ ಆ್ಯಕ್ಟಿವಿಟಿ ಏನು ನಡೆಯುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾಸ್ಟಿಂಗನ್ನು ಮಾಡ್ತೀವಿ, ಅಂದರೆ ಕಾಸ್ಟ್ ಅಕೌಂಟಿಂಗನ್ನು ಮಾಡ್ತೀವಿ. ಅದನ್ನು ಆಪರೇಷನ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ದೆನ್ ನೆಕ್ಸ್ಟ್ ಇಸ್ ಆಪರೇಟಿಂಗ್ ಕಾಸ್ಟಿಂಗ್. ಆಪರೇಟಿಂಗ್ ಕಾಸ್ಟಿಂಗ್, ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್ ದೆರ್ ಇಸ್ ಅ slight difference between operation casting and operating casting. Operating casting is an extension and refined form of process casting. It is also more or less very similar to single or output casting. The operating casting gives more emphasis on providing services rather than the cost of manufacturing an article. The service provided may be for sale to the general public or they may be provided within the organization. ಇಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ಅಂದರೆ ನಾವು ಏನು ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇರ್ತವೆ ಅದರಲ್ಲಿ ಸೇವೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಈ ಆಪರೇಟಿಂಗ್ ಕಾಸ್ಟಿಂಗ್ ಕೂಡ ಈ ಪ್ರೋಸೆಸ್ ಕಾಸ್ಟಿಂಗ್ನ ಒಂದು ಭಾಗ ಆಗಿದೆ. So next here we have techniques of casting. Following are the main techniques of casting for ascertaining cost. ಇದುವರೆಗೆ ನಾವು ನೋಡಿರುವಂಥದ್ದು ಮೆಥಡ್ಸ್. ನೆಕ್ಸ್ಟ್ ಬರುವಂಥದ್ದು ಟೆಕ್ನಿಕ್ಸ್, ತಂತ್ರಗಳು. ಸೊ ಅಮಾಂಗ್ ದೆಮ್ ಫಸ್ಟ್ ಇಸ್ ಮಾರ್ಜಿನಲ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟಿಂಗ್ ಮೀನ್ಸ್ ದ ascertainment of marginal cost by differentiating between fixed and variable cost. It is used to ascertain the effect of changes in volume or type of output on profit. ಅಂದರೆ ಮಾರ್ಜಿನಲ್ ಕಾಸ್ಟಿಂಗ್ ಹೇಗೆ ನಾವೆಲ್ಲ ಈ ಹಿಂದೆ ಎಲ್ಲ ತಿಳ್ಕೊಂಡಿರ್ತೀವಿ, ಸೆಕೆಂಡ್ ಇಯರ್ PUC ನಲ್ಲೂ ಓದಿರ್ತೀವಿ, ಮತ್ತು ಈ BCom ಅಲ್ಲೂ ಕೂಡ ಮಾರ್ಕೆಟ್ ಅನಾಲಿಸಿಸ್ ಸಬ್ಜೆಕ್ಟಲ್ಲೂ ಕೂಡ ತಿಳ್ಕೊಂಡಿರ್ತೀವಿ. ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಏನಿರ್ತವೋ ಇವುಗಳನ್ನು ನಾವು ಸಪ್ರೇಟಾಗಿಯೇ ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ವಾಲ್ಯೂಮ್ ಆಫ್ ಔಟ್ಪುಟ್ ಅಂದರೆ ಒಟ್ಟು ಉತ್ಪಾದನೆ ಹೆಚ್ಚಾದಾಗ ಅಥವಾ ಉತ್ಪಾದನೆಯ ವಿಧದಲ್ಲಿ ಬದಲಾವಣೆಯಾದಾಗ ಈ ಕಾಸ್ಟ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಈ ಮಾರ್ಜಿನಲ್ ಕಾಸ್ಟಿಂಗಿಂದ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. A comparison is made of actual cost with a pre-arranged standard cost and the cost of any deviation, that is called variances, is analyzed by causes. This permits the management to investigate the reasons for these variances and to take suitable corrective actions. ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದರೆ ಏನು ಅಂದರೆ ಮೊದಲನೇ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಇಂತಿಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಥವಾ ಒಂದು ಮಿಷನ್ನಲ್ಲಿ ನಾವು ಒಂದು ದಿನದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಇಂತಿಷ್ಟು ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋಂಥ ಸ್ಟ್ಯಾಂಡರ್ಡ್ಸನ್ನು ಬೈ ಎಕ್ಸ್ಪೀರಿಯನ್ಸ್ ಪಾಸ್ಟ್ ಹಿಸ್ಟ್ರಿಯ ಮೂಲಕ ತಿಳ್ಕೊಂಡಿರ್ತೀವಿ. ಅದರ ಜೊತೆಗೆ ಈಗ ಆ್ಯಕ್ಚುಲಾಗಿ ವರ್ಕ್ ನಡೀತಾ ಇರಬೇಕಾದ್ರೆ ಎಷ್ಟು ಉತ್ಪಾದನೆಯನ್ನು ಮಾಡ್ತೀವೋ ಅದನ್ನು ಕಂಪೇರ್ ಮಾಡಿ ನೋಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಕಂಡು ಬರುತ್ತೋ ಅದನ್ನು ನಾವು ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಆ ವೇರಿಯನ್ಸ್ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಹುಡ್ಕೋದಕ್ಕೆ ಈ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. It is the practice of
charging all costs, both variable and fixed, to operations, processes or product. ಇದು ಯಾವ ರೀತಿ ಇರುತ್ತೆ ಅಂದರೆ ಇದೊಂದು ಪ್ರಾಕ್ಟೀಸ್ ಆಗಿರುತ್ತೆ. ಎಲ್ಲ ಕಾಸ್ಟನ್ನು ಕೂಡ ವೇರಿಯಬಲ್, ಫಿಕ್ಸ್ಡ್ ಅನ್ನೋದನ್ನು ಎಲ್ಲ ಆಪರೇಷನ್ಗೆ, ಪ್ರೋಸೆಸ್ಗೆ ಮತ್ತು ಪ್ರಾಡಕ್ಟ್ಗೆ ಅಪ್ಲೈ ಮಾಡುವಂಥದ್ದು. ದಿಸ್ ಡಿಫರ್ಸ್ ಫ್ರಮ್ ಮಾರ್ಜಿನಲ್ ಕಾಸ್ಟಿಂಗ್ ವೇರ್ ಫಿಕ್ಸ್ಡ್ ಕಾಸ್ಟ್ ಆರ್ excluded. Any of the methods of costing like unit or output costing, service costing, process costing, etc. can be used under any techniques of costing. ಅಂದರೆ ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ನಾವು ಎರಡನ್ನೂ ಕೂಡ ನೋಡ್ತೀವಿ. ಯಾವುದು ಎರಡು ಅಂದರೆ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಅಂಥೇಳಿ. ಆದರೆ ಇಲ್ಲಿ ಅಬ್ಸಾರ್ಪ್ಷನ್ ಕಾಸ್ಟಿಂಗಲ್ಲಿ ನಾವು ಫಿಕ್ಸ್ಡ್ ಕಾಸ್ಟನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ಉಳಿದಂಥ ಕಾಸ್ಟನ್ನು ಎಲ್ಲ ಪ್ರೋಸೆಸ್ಗೆ, ಎಲ್ಲ ಆಪರೇಷನ್ಗೆ, ಎಲ್ಲ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ತೀವಿ. ದೆನ್ ಯೂನಿಫಾರ್ಮ್ ಕಾಸ್ಟಿಂಗ್, ಇಟ್ ಈಸ್ ದ ಯೂಸ್ ಆಫ್ ಸೇಮ್ ಕಾಸ್ಟಿಂಗ್ ಪ್ರಿನ್ಸಿಪಲ್ and practices by several undertakings for common control or comparison of cost. ಯೂನಿಫಾರ್ಮ್ ಕಾಸ್ಟಿಂಗ್ ಅಂದರೆ ಒಂದು ಇಂಡಸ್ಟ್ರಿ ಅಥವಾ ಒಂದೇ ರೀತಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳು ಒಂದೇ ರೂಪದ ಕಂಟ್ರೋಲನ್ನು, ಕಾಸ್ಟ್ ಕಂಟ್ರೋಲನ್ನು, ಪ್ರೊಸೀಜರನ್ನು, ಪ್ರಿನ್ಸಿಪಲ್ಸನ್ನು ಬಳಸ್ತಾರೆ. ಆ ರೀತಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ಯಾರಿಸನ್ ಮಾಡಲಿಕ್ಕೆ, ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಯೊಂದಿಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕೂಡ ಒಂದು ಟೆಕ್ನಿಕ್ ಆಗಿದೆ. ಅಂದರೆ ಕಾಸ್ಟನ್ನು ಕಂಟ್ರೋಲ್ ಮಾಡುವಂಥ ಒಂದು ಟೆಕ್ನಿಕ್ ಆಗುತ್ತೆ, ಅಥವಾ ಕಾಸ್ಟನ್ನು ಅಸರ್ಟೈನ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿದೆ. ದೆನ್ ನೆಕ್ಸ್ಟ್ ಒನ್, ಬಜೆಟರಿ ಕಂಟ್ರೋಲ್. ಇದೆಲ್ಲ ನಮಗೆ ಸಾಕಷ್ಟು ಸಂದರ್ಭದಲ್ಲಿ ಗೊತ್ತಿದೆ, ಅಂದರೆ ನಾವು ಇದನ್ನು ತಿಳ್ಕೊಂಡಿದ್ದೀವಿ ಹಿಂದೂ ಕೂಡ. ಎ ಬಜೆಟ್ ಈಸ್ ಯೂಸ್ಡ್ ಫಾರ್ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ಬಿಸ್ನೆಸ್ ಆಪರೇಷನ್. ಎ ಬಜೆಟ್ ಈಸ್ ಎ quantitative or financial statement prepared for a definite period. ನಮಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ಅಂದರೆ ಏನು? ಇದು ಒಂದು ಹಣಕಾಸಿನ ಹಾಗೂ ಪರಿಮಾಣಾತ್ಮಕವಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇದನ್ನು ಒಂದು ನಿರ್ದಿಷ್ಟ ಅವಧಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಇದ್ರ ಮೂಲಕ ನಾವು ಕಾಸ್ಟನ್ನು ಕಂಟ್ರೋಲ್ ಮಾಡಬಹುದು ಅನ್ನುವಂಥದ್ದು ಇದರಲ್ಲಿ ನಾವು ಈ ಟೆಕ್ನಿಕನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಹಿಯರ್ ಕಾಸ್ಟ್ ಯೂನಿಟ್ ಅನ್ನುವಂಥ ಒಂದು ಟಾಪಿಕ್ ಇಲ್ಲಿದೆ. ಕಾಸ್ಟ್ ಯೂನಿಟ್ ಮೀನ್ಸ್ ಎ ಕಾಸ್ಟ್ ಯೂನಿಟ್ ಈಸ್ ಎ ಯೂನಿಟ್ ಆಫ್ ಪ್ರಾಡಕ್ಟ್, ಸರ್ವಿಸ್ ಆರ್ ಟೈಮ್ ಇನ್ ರಿಲೇಷನ್ ಟು ವಿಚ್ ಕಾಸ್ಟ್ ಮೇ ಬಿ ಅಸರ್ಟೈನ್ ಆರ್ ಎಕ್ಸ್ಪ್ರೆಸ್ಡ್. ಅಂದರೆ ಒಂದು ನಿರ್ದಿಷ್ಟ ವಸ್ತು ಅಥವಾ ಸೇವೆಗೆ ಅಥವಾ ಒಂದು ಸಮಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನು ಕಾಸ್ಟ್ ಯೂನಿಟ್ ಅಂಥೇಳಿ ಕರಿತೀವಿ. ಇದಕ್ಕೆ ಒಂದು ಡೆಫಿನೇಷನ್ ಕೂಡ ಕೊಟ್ಟಿದ್ದಾರೆ ICMA ನವರು. ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, ICMA ಲಂಡನ್ ಅಂಥೇಳಿ ಓದ್ಕೋಬೇಕು. ಎ ಯೂನಿಟ್ ಆಫ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್, ಸರ್ವಿಸ್ ಆರ್ ಟೈಮ್ ಆರ್ ಎ ಕಾಂಬಿನೇಷನ್ ಆಫ್ ದೀಸ್ ಇನ್ ರಿಲೇಷನ್ ಟು ವಿಚ್ ಕಾಸ್ಟ್ ಮೇ ಬಿ ಅಸರ್ಟೈನ್ ಆರ್ ಎಕ್ಸ್ಪ್ರೆಸ್ಡ್. ಅಂದರೆ ನಾವೀಗ ಮೀನಿಂಗಲ್ಲಿ ನೋಡಿದ್ವಲ್ಲ, ಅದೇ ರೀತಿ ಒಂದು ಯೂನಿಟ್ ಕ್ವಾಂಟಿಟಿನ ಪ್ರೊಡ್ಯೂಸ್ ಮಾಡಲಿಕ್ಕೆ, ಅಂದರೆ ಅದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅಥವಾ ಒಂದು ಯೂನಿಟ್ ಆಫ್ ಟೈಮನ್ನು ಅಥವಾ ಇವುಗಳ ಕಾಂಬಿನೇಷನನ್ನು ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಅದಕ್ಕಾಗಿ ಎಷ್ಟು ವೇಯಿಸಿರ್ತೀವೋ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದಕ್ಕೆ ಕಾಸ್ಟ್ ಯೂನಿಟ್ ಅಂಥೇಳಿ ಕರಿತೀವಿ. ಇದರಲ್ಲಿ ದರ್ ಆರ್ ಫಾಲೋಯಿಂಗ್ ಆರ್ ದಿ 2 types of cost unit. First one, single or simple cost unit. Then second one, composite cost unit. Okay. So in next session, we'll discuss some other topic. Thank you.